ಸಾಯಿಸ್ತೀನಿ ನೋಡಮ್ಮ. ಏನು ಕೇಳ ಮಾಡಿ ಹೊರಗೆ ಸಾಯಿಸ್ತೀನಿ ನೋಡಮ್ಮ. ಏನು ಕೇಳ ಒಂದ್ಸರಿ ನಿನ್ನೆ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ತಿರ್ಗಾ ಯಾಕೆ ಇದ್ರ ಮೇಲೆ ಮಾಡ್ತಾ ಇದ್ದೀರಾ? ಮಾತಾಡಲೇ ತೋರಿಸಲೇ ನೀ ಕಾಪಿ ತೋರಿಸಲೇ ನನ್ನ ಹತ್ರ ಮಾತಾಡ್ರಿ, ಅವ್ರ ಹತ್ರ ಮಾತಾಡಬಾರ್ದು. ನಿನ್ ಸುತ್ತಿ ಇದ್ರ ಮಾತಾಡು. ಏನೋ ಮಾಡಿ ಹೊರಗೆ ಸಾಯಿಸ್ತೀನಿ ನೋಡಮ್ಮ. ಏನು ಕೇಳಕ್ಕೆ ಯಾರು ಕೇಳ ನಿಮಗೆ? ಇರಿ ಟಿವಿ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಯಾರಮ್ಮ ಹೊಡ್ತಿದ್ದು? ಯಾರು ಹೊಡ್ತಿದ್ದು? ಯಾರು ಹೊಡ್ತಿದ್ದು? ಇವಾಗ ಯಾರು ಹೊಡ್ತಿದ್ದು? ಯಾರು ಕೈ ಮಾಡಿದ್ದು? ಯಾರು ಕೈ ಮಾಡಿದ್ದು? ಯಾರು ಮಾಡಿದ್ದು? ಹೇಳಿ ಬ್ರದರ್, ಏನು ಸಮಸ್ಯೆ ಇದು? ಸರ್ ನಮಸ್ತೆ, ನನ್ನ ಹೆಸರು ಲೋಹಿತ್ ಅಂತ. ಸೊ ಇಲ್ಲೇ ಶಾಂತಿಪುರದಲ್ಲೇ ವಾಸ ಮಾಡ್ತಿರೋದು. ಸೊ ಇಲ್ಲಿ ನಮ್ಮ ಅಂಕಲ್ ಜಗದೀಶ್ ಅನ್ನೋರು ಬಂದ್ಬಿಟ್ಟು ಪ್ರಾಪರ್ಟಿ ತೊಗೊಂಡಿದ್ದು. ಇದು ಆಲ್ಮೋಸ್ಟ್ ಆನ್ಸಿಸ್ಟರ್ ಪ್ರಾಪರ್ಟಿಯಿಂದ ಇದೆ. ಸೊ ಅವಾಗ ನಂಜನಗೂಡು ನಂಜನಗೂಡು ನಾರಾಯಣ ಸ್ವಾಮಿ ರೆಡ್ಡಿ ಅವರಿಂದ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ 0.33 ಎಕರೆಯಲ್ಲಿ 30-40 ಸೈಟ್ ಇದೊಂದಿದೆ. ಲೇಔಟ್ ಹೆಸರು ಸಮೇತ ಹೇಳ್ಬೇಕು. ಶಾಂತಿಪುರ ಲೇಔಟು. ಪಂಚಾಯತಿ ಆಫೀಸಿಂದ ಸ್ವಲ್ಪ ಮುಂದೆ ಬಂದರೆ ಇದು ಪಂಚಾಯತಿ ಆಫೀಸಿಂದ ಮುಂದೆ. ಸೊ ಇದರಲ್ಲಿ ಏನಿದೆ ಅಂದರೆ ಇಲ್ಲಿ 0.3 ಎಕರು ನಾರಾಯಣ ಸ್ವಾಮಿ ಮತ್ತು ನಂಜನಗೂಡು ಅವರು ತೊಗೊಂಡಿರೋರು ರೆಡ್ಡಿ ಪ್ರಾಪರ್ಟಿ. ಇವರಿಂದ ನಮ್ಮ ಅಂಕಲ್ ಜಗದೀಶ್ ಗೌಡ ಅನ್ನೋರು ತೊಗೊಂಡಿರೋದು 30-40 ಸೈಟ್. ಇದು 6ನೇ ಸೈಟ್. ಸೊ ಇದರಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಏನೇನಿದೆ ಲೀಗಲಾಗಿ ನಾವು ಹೋಗ್ತಾ ಇದ್ದೀವಿ. ಸೊ ಏಪ್ರಿಲ್ ಫಸ್ಟ್ ವೀಕ್ ಏನಾಗಿದೆ, ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಹಿಂಗೆ ನಡೆಸ್ಬೇಡ್ರಿ, ಗಲಾಟೆ ಏನೋ ಬೇಡ ಅಂದ್ಬಿಟ್ಟು ಹೇಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಇದೆಲ್ಲ ಮಾಡಿ ಇವರು ಬಂದುಬಿಟ್ಟು ಸ್ಟೇಷನ್ಗೂ ಬರ್ತಾಯಿಲ್ಲ, ಯಾವುದಕ್ಕೂ ಬರ್ತಾಯಿಲ್ಲ. ಸೊ ಏನು ಮಾಡ್ತಾರೆ, ಈ ಒಳಗಡೆ ಇವರೇ ಬಿಲ್ಡಿಂಗ್ 3 ತಿಂಗಳಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನು ರೀತಿ ಅವ್ರು ಬಂದುಬಿಟ್ಟು ಮೀಡಿಯಾ ಅವ್ರಿಗೆ ಏನು ಪ್ರೂವ್ ಮಾಡಿದ್ದಾರೆ, ಬರೀ ಈ ಖಾತೆ ಡಾಕ್ಯುಮೆಂಟ್ಸ್ ಏನು ಬಂದರೆ ಯಾರು ಬೇಕಾದ್ರೂ ಕೊಡ್ತಾರೆ. ಈ ಖಾತೆ ಡಾಕ್ಯುಮೆಂಟ್ ನಮ್ಮ ಹತ್ರ ವಿತ್ ಪಾನಿ, ವಿತ್ ರಿಜಿಸ್ಟ್ರೇಷನು, ವಿತ್ ಸಿಗ್ನೇಚರು, ಓನರ್ ಯಾರ್ಯಾರ್ದು ಇದೆಯೋ ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಇದೆ. ಸೊ ನಾವು ಏನು ಕೇಳ್ತಾ ಇದ್ದೀರಿ, ಪ್ರತಿ ಸರಿ ಅವರು ಸ್ಟೇಷನಲ್ಲಿ ಇನ್ನೊಂದು ಬಂದಿದೆ, ನಮ್ಮ ಹತ್ರ ಆರ್ಡರ್ಸ್ ಆಗಿದೆ. ಸೊ ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ದಿರೋದು ನಮಗೇನು ಕೊಡ್ತಾರೆ ಆರ್ಡರ್? ಲಾ ಅನ್ನೋದಕ್ಕೆ ಇವ್ರು ಯಾರಿಗೂ ಮರ್ಯಾದೆ ಕೊಡ್ತಾರೆ. ನಾವು ಕಾನೂನು ಬರೋದು ನಂದೇನೋ ತಪ್ಪಿದ್ರೆ ನಾನು ಏನು ಬೇಕಾದ್ರೂ ಶಿಕ್ಷೆ ತೊಗೊಂಡು ರೆಡಿ. ಇವ್ರು ಏನಿದ್ದಾರೆ ಲೀಗಲಾಗಿ ಏನೇನು ಲೇಬರ್ಗೆಲ್ಲ ತೊಗೊಂಡು ಎಲ್ಲ ಕಟ್ತಾನೆ ಇದ್ದಾರೆ. ಸೊ ನಾವು ಪ್ರತಿ ಯಾವ ಮೂವ್ಮೆಂಟ್ ಮಾಡೋಕ್ಕೋದು ನಮ್ಮ ಮೇಲೇನೋ ದಬಾಯಿಸ್ತಾರೆ. ಈಗ ಅವ್ರ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿ ಡಾಕ್ಯುಮೆಂಟ್ ಇಲ್ಲ ಅಂತ ಅವ್ರು ಬಂದುಬಿಟ್ಟು ಫಾರ್ಜರಿ ಡಾಕ್ಯುಮೆಂಟ್ ಈ ಖಾತೆ ಹಾಕ್ಕೊಂಡಿದೆ. ಸೊ ನಮ್ಮ ಹತ್ರ ವಿತ್ ರಿಜಿಸ್ಟ್ರೇಷನ್ ಇನ್ನು ಯಾರು ನಮಗೇನೆ ಕೊಡ್ತಾರೆ? ಕೋರ್ಟಲ್ಲಿ ಏನಕ್ಕೆ ನಮಗೆ ಇದೆಲ್ಲ ಪ್ರೂವ್ ಮಾಡ್ತಾರೆ? ನಾವು ಬಂದುಬಿಟ್ಟು ಏನಿದೆ ಸೈಟ್ ವ್ಯಾಲ್ಯೂ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ವಿತ್ ಸರ್ಟಿಫಿಕೇಟ್ ಎಲ್ಲ ಒರಿಜಿನಲ್ ಸಬ್ಮಿಟ್ ಮಾಡಿ ಕೋರ್ಟಲ್ಲಿ ನೋಡ್ಕೊಂಡು ನಾನು ಬಂದರೆ ಕೋರ್ಟ್ಗೂ ಬರೋಲ್ಲ. ಸ್ಟೇಷನಲ್ಲಿ ಬಂದುಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕರಿತಾನೆ ಇದ್ದೀರಿ, 2-3 ಕಂಪ್ಲೇಂಟ್ ಕೊಟ್ಟಿದ್ದೀರಿ ಮೇಲೆ ಇದರ ಬನ್ರಿ ಅಂದ್ಬಿಟ್ಟು. ಪೊಲೀಸವ್ರು ಏನಕ್ಕೆ ಬರಲ್ಲ ಅಂದರೆ ಏನಕ್ಕೆ ಇದು ಸಿವಿಲ್ ಮ್ಯಾಟ್ರ್, ಅವ್ರು ಬನ್ರಿ ಮಾತಾಡಿ ಸಾಲ್ವ್ ಮಾಡೋಣ ಅಂತ ಮಾಡ್ತಾ ಇರೋದು. ಸೊ ಇವ್ರು ಪೊಲೀಸವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರ ಆ ಥರ ತಪ್ಪಾಗಿ ಪೊಲೀಸರು ಯಾರು ಸಪೋರ್ಟ್ ಇಲ್ಲ ಸರ್. ನಮಗೇನಿದೆ, ನಮ್ಗೆ ಅನ್ಯಾಯ ಆಗಿದೆ. ಇವ್ರೇನು ಹೇಳ್ತಾರೆ, ಅನ್ಯಾಯ ಇವ್ರಿಗಾಗಿದೆ ಅಂತ. ಅನ್ಯಾಯ ಏನಕ್ಕೆ ಆಗಬೇಕು? ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನಿಲ್ಲಿಸ್ಬಿಟ್ಟು ಕಾನೂನು ನೋಡ್ಕೊಬೋದು. ನಮ್ಮದೇನಿದೆ? ನಿಮ್ಮ ಹೆಸರು? ನಮ್ಮ ಹೆಸರು ಲೋಹಿತ್. ನಾವು ಈ ಲೋಹಿತ್ಗೆ ಅನ್ಯಾಯ ಆಗಿದೆ ಅಂತೇಳಿ ಗೊತ್ತಾದ ತಕ್ಷಣವೇ ಅವ್ರ ಪಾಪ ಒಂದಿನ ಮುಂಚೆ ಬಂದಿರ್ತಾರೆ. ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಇಲ್ಲಿ ಗಲಾಟೆ ಎಲ್ಲ. ಆಮೇಲೆ ಅದ ನಂತರ ನಾವು ಅವ್ರ ಜೊತೆಯಲ್ಲಿ ಬರ್ತೀವಿ. ಬಂದಾದಮೇಲೆ ಇಲ್ಲಿ ಲೋಹಿತ್ ಬರೋಂಗೇ ಇಲ್ಲ, ಅವ್ರ ಜಾಗಕ್ಕೆ ಅವ್ರು ಬರೋಂಗೇ ಇಲ್ಲ. ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈಯೋದು, ಕಲ್ಲೆತ್ಕೊಂಬರೋದು, ಹೊಡಿಯೋಕ್ಕೆ ಬರೋದು, ಮತ್ತು ಈ 500 ರೂಪಾಯಿ ಏನೇನೋ ಕೆಟ್ಟ ಮತ್ತು ನಮಗೆ ಒಂಥರ ಅಸಹ್ಯ. ಈ ಹೆಣ್ಣು ಆಗಿ ಇನ್ನೊಬ್ರ ಬಗ್ಗೆ ಹೆಣ್ಣು ಬಗ್ಗೆ ಹೇಳ್ಬೇಕು ನಮಗೆ ಅಸಹ್ಯ ಆಗ್ತಾಯಿದೆ. ಆ ಥರ ಮಾತಾಡೋದು, ಆ ಥರ ಬೈಯೋದು ತುಂಬಾ. ಈ ಕಡೆ ಶಾಂತಿಪುರ ಕಡೆ ತಲೆ ಹಾಕಿನೂ ಸಹ ನಿಂತ್ಕೋಬಾರ್ದು ಯಾರೂ, ಆ ರೀತಿಯಾಗಿ ಮಾಡ್ತಾಯಿದ್ರು. ಈ ಜಾಗದ ಸಮಸ್ಯೆ ಏನು ಹೇಳಿ? ಈ ಜಾಗದ ಸಮಸ್ಯೆ ಅಂದರೆ ಇದು ಲೋಹಿತ್ ಅವ್ರಿಗೆ ಸೇರಿರೋ ಜಾಗ ಇದು. ಅವರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಬೇಕು. ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದರೆ ನಮಗೆ ನ್ಯಾಯ ಸಿಗಲಿ. ನಿಮ್ಮ ಹೆಸರು? ನನ್ನ ಹೆಸರು ಶುಭ ಅಂತೇಳಿ.